ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು. ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ. ಡಿವೋರ್ಸ್ ಪ್ರಾಬ್ಲಮ್, ಅನಾರೋಗ್ಯ, ಪ್ರೇಮ ವಿಚಾರ, ಸಂತಾನ, ಸಾಲಬಾಧೆ, ಕೋರ್ಟ್ ಕೇಸ್, ವ್ಯಾಪಾರ, ಮಾಟ ಮಂತ್ರ ತಡೆ, ಶತ್ರುಕಾಟ, ಕೌಟುಂಬಿಕ ಕಲಹ, ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ವಿಶೇಷ ಸೂಚನೆ: ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ. ನಂಬಿಕೆಟ್ಟವರಿಲ್ಲವೋ ಈ ರಾಯರ. ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ. ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ, ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು. ಫೋನಿನ ಮೂಲಕ ಪರಿಹಾರ. ಮೊಬೈಲ್ ಸಂಖ್ಯೆ 9008111181. ಓಂ ಶ್ರೀ ಗುರುಭ್ಯೋ ನಮಃ. ಎಲ್ರಿಗೂ ನಮಸ್ಕಾರ. ಬಹಳಷ್ಟು ಜನರ ಒಂದು ಬೇಡಿಕೆಯ ಮೇರೆಗೆ ಅಪ್ಲೋಡ್ ಮಾಡ್ತಾ ಇರುವಂತಹ ವಿಡಿಯೋ ಇದು. ರಾಯರ 7 ಗುರುವಾರಗಳ ವ್ರತ. ಏಕೆಂದರೆ ನಾನು ಈ ಚಾನೆಲ್ನ ಪ್ರಾರಂಭದಲ್ಲೇ ರಾಯರ 7 ಗುರುವಾರಗಳ ವ್ರತವನ್ನು ಮಾಡುವಂತಹದ್ದನ್ನು ಹೇಳ್ಕೊಟ್ಟಿದ್ದೀನಿ. ವಿಡಿಯೋ ಹುಡುಕ್ಲಿಕ್ಕೆ ಕಷ್ಟ ಆಗ್ತಿದೆ. ಸೊ ಹಾಗಾಗಿ ಹೊಸದಾಗಿ ಸಬ್ಸ್ಕ್ರೈಬರ್ ಮಾಡ್ಕೊಂಡಿರುವಂತಹವರಿಗೂ ಕೂಡ ವಿಡಿಯೋ ಈಸಿಯಾಗಿ ಸಿಗಲಿ ಅಂತ ಹೇಳಿ ಮತ್ತೊಮ್ಮೆ ಈ ವಿಡಿಯೋವನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ರಾಯರ ವ್ರತಗಳಲ್ಲಿ ನೋಡಿ, ಇದು ಬಹಳ ಒಂದು ಶಕ್ತಿಶಾಲಿಯಾದಂತಹ ವ್ರತ. ಯಾರು ಏನೇ ರಾಯರ ಹತ್ತಿರ ಸಂಕಲ್ಪ ಮಾಡಿಕೊಂಡು ಈ ವ್ರತವನ್ನು ಮಾಡಿದ್ರೂ ಕೂಡ ಅವರ ಸಂಕಲ್ಪಗಳು 7 ಗುರುವಾರ ಮುಗಿಯುವಷ್ಟರಲ್ಲಿ ಖಂಡಿತ ಈಡೇರುತ್ತೆ. ಏನೆಲ್ಲ ಕಷ್ಟಗಳಿಗಾಗಿ ನೀವು ಈ ವ್ರತವನ್ನು ಮಾಡಬಹುದು ಅಂತ ಹೇಳಿ ಕೇಳುವಂತಹದ್ದಾದರೆ, ನಾನು ನಿಮಗೆ ಹೇಳುವಂತಹದ್ದು, ರಾಯರ ಯಾವುದೇ ಒಂದು ವ್ರತ ಇಂಥದ್ದೇ ಕಾರಣಕ್ಕೆ ಮಾಡಬೇಕು ಅಂತ ಹೇಳಿ ಯಾವ ರೂಲ್ಸ್ ಕೂಡ ಇಲ್ಲ. ನೀವು ರಾಯರ ಏನೇ ವ್ರತ ಮಾಡುವಾಗ ನಿಮ್ಮ ಸಮಸ್ಯೆ ಏನೇ ಇದ್ದರೂ ಕೂಡ ನೀವು ಭಿನ್ನವಿಸ್ಕೊಳ್ಬಹುದು ರಾಯರಲ್ಲಿ. ಯಾವ ತರಹ, ಈಗೇನೋ ಸಂತಾನ ತೊಂದರೆ ಇದೆಯಾ, ಅಥವಾ ವಿವಾಹದ ತೊಂದರೆ ಇದೆಯಾ, ಮಕ್ಕಳು ಓದ್ತಾ ಇಲ್ವಾ, ವಿದ್ಯೆ ಇಂದಾಗ್ತಾ ಇದೆಯಾ, ಕೆಲಸ ಹುಡುಕ್ತಾ ಇದ್ದೀರಾ, ಇಲ್ಲ ಗಂಡ ಹೆಂಡತಿ ಮಧ್ಯೆ ಬಹಳ ಜಗಳ ಆಗ್ತಾ ಇರುವಂತಹದ್ದು, ಅತ್ತೆ ಮಾವ ತುಂಬ ಕಿರಿಕಿರಿ ಕೊಡ್ತಾ ಇರುವಂತಹದ್ದು, ಗಂಡನ ಆರೋಗ್ಯ ಸರಿ ಇಲ್ಲ ಅನ್ನೋಂಥವ್ರು, ಈ ರೀತಿ ಏನೇ ತೊಂದರೆ ಇದ್ದರೂ ಕೂಡ ಈ ವ್ರತವನ್ನು ನೀವು ಮಾಡಬಹುದು. ರಾಯರ ಯಾವುದೇ ಒಂದು ವ್ರತ ಅಂತ ಹೇಳಿ ಬಂದಾಗ ಅದರಲ್ಲಿ ನಾವು ನಿಯಮಗಳನ್ನು ಪಾಲನೆ ಮಾಡಲೇಬೇಕು. ಎಷ್ಟು ಚೆನ್ನಾಗಿ ನಾವು ನಿಯಮಗಳನ್ನು ಪಾಲನೆ ಮಾಡಿಕೊಂಡು ರಾಯರ ಪೂಜೆ ಮಾಡ್ತೀವಿ, ಅಷ್ಟೂ ಕೂಡ ಬೇಗ ನಮಗೆ ಸಂಕಲ್ಪಗಳು ಸಿದ್ಧಿಸುತ್ತೆ. ಏನೆಲ್ಲ ನಿಯಮಗಳು ನೋಡಿ, ಮೇಯ್ನ್ ಯಾವುದೇ ವ್ರತ ಮಾಡುವಾಗ ನಿಮಗೆ ಎದುರಾಗುವಂತಹ ಒಂದು ತೊಂದರೆ ಅಂದರೆ, ನೀವು ನಾನ್ ವೆಜ್ ಬಿಡಲಿಕ್ಕೆ ಸಿದ್ಧ ಇದ್ದರೂ ಕೂಡ ಮನೆಯವರು ಸಿದ್ಧ ಇರೋದಿಲ್ಲ. ಇದರಿಂದಾನೇ ಅರ್ಧ ಮನೆಯಲ್ಲಿ ತೊಂದರೆಗಳು ಎದುರಾಗ್ತಾ ಇರುತ್ತೆ ನಿಮಗೆ ವ್ರತ ಮಾಡೋದಕ್ಕೆ. ಆದರೆ ಇಲ್ಲಿ 7 ಗುರುವಾರದ ವ್ರತದಲ್ಲಿ ನೀವು ನಿಮ್ಮ ಮನೆಯವರ ಫುಲ್ ಸಪೋರ್ಟ್ ಇತ್ತು ಅಂತಂದರೆ 7 ಗುರುವಾರಗಳೇನು ಬರುತ್ತೆ ಮದ್ಯ ಮಾಡಲಿಕ್ಕೆ ಹೋಗಬೇಡಿ. ಅಂದರೆ ಒಳ್ಳೆಯದು, ರಾಯರ ವ್ರತ ಮಾಡುವಾಗ ಮದ್ಯ ಮಾಡದಿಲ್ದಿದ್ರೆ ಒಳ್ಳೆಯದು. ಇಲ್ಲ ಮೇಡಮ್, ನಮಗೆ ಮನೆಯಲ್ಲಿ ಸಪೋರ್ಟ್ ಇಲ್ಲ, ಆಗೋದೇ ಇಲ್ಲ ಅಂತಂದರೆ, ಇದು ಗುರುವಾರ ಮಾತ್ರ ಮಾಡುವಂತಹ ವ್ರತವಾದ್ದರಿಂದ ನೀವು ಮಧ್ಯೆ ಮಾಡ್ಕೋಬಹುದು. ಅಂದರೆ ಏನು 2 ಗುರುವಾರಗಳ ಮಧ್ಯೆ ಮಿಕ್ಕಿದ ದಿವಸಗಳು ಸಿಗುತ್ತಲ್ಲ, ಆ ದಿವಸಗಳಲ್ಲಿ ನೀವು ನಾನ್ ವೆಜ್ ಮಾಡಿಕೊಂಡ್ರೂ ಕೂಡ ತೊಂದರೆ ಇಲ್ಲ. ಆದರೆ ಗುರುವಾರ ಮಾತ್ರ ಮನೆಯ ಯಾವುದೇ ಸದಸ್ಯರು ಹೊರಗಡೆ ತಿನ್ನುವಂತಹದ್ದಾಗಲಿ ಮನೆಯಲ್ಲಿ ಓಡಾಡುವಂತಹದ್ದಾಗಲಿ ಮಾಡಲಿಕ್ಕೆ ಹೋಗಬೇಡಿ. ಆಮೇಲೆ 2ನೇದು, ನೀವು ಯಾರು ವ್ರತವನ್ನು ಹಿಡಿದಿರ್ತೀರ ಅಲ್ವಾ, ಈಗ 1-2 ವಾರ 3 ವಾರ 3 ಗುರುವಾರಗಳು ಕಳೀತಿದ್ದ ಹಾಗೆ 4ನೇ ಗುರುವಾರಕ್ಕೆ ಪೀರಿಯಡ್ಸ್ ಬರುತ್ತೆ ಹೆಣ್ಮಕ್ಳಿಗೆ. ಆಗ ಬೇರೆಯವ್ರ ಕೈಲಿ ಪೂಜೆ ಮಾಡಿಸಿದ್ರೆ ಅದು ಮಾಮೂಲಿ ಗುರುವಾರದ ಪೂಜೆ ಆಗುತ್ತೆ ಹೊರತು ಅದನ್ನು ನೀವು ವ್ರತ ಅಂತ ಹೇಳಿ ಕನ್ಸಿಡರ್ ಮಾಡಬಾರ್ದು. ನೀವು ಪೀರಿಯಡ್ಸ್ ಕಳೆದ ಮೇಲೆ ನೀವೇನು ಮತ್ತೆ ಮಾಡ್ತಿರಲ್ವ, ಅದನ್ನೇ ನೀವು 4ನೇ ಗುರುವಾರ ಅಂತ ಹೇಳಿ ಪರಿಭಾವಿಸ್ಕೋಬೇಕು. ಮಾಮೂಲಿ ಬೇರೆಯವರು ಗುರುವಾರದ ಪೂಜೆ ಮಾಡ್ಕೊಳ್ಳಿ, ನೀವು ವ್ರತ ಅಂತ ಹೇಳಿ ಯಾರು ಮಾಡ್ತಾ ಇರ್ತೀರ ಅವರು ಮಾಡಿದ ಗುರುವಾರವನ್ನಷ್ಟೇ ನೀವು ವ್ರತದ ದಿವಸ ಅಂತ ಹೇಳಿ ಪರಿಗಣಿಸ್ಕೋಬೇಕು. ಗುರುವಾರ ಗಂಡ ಹೆಂಡತಿ ಸೇರೋ ಹಾಗಿಲ್ಲ, ಮಿಕ್ಕಿದ ದಿವಸಗಳಲ್ಲಿ ಸೇರಲಿಕ್ಕೆ ಯಾವ ಅಡ್ಡಿ ಇಲ್ಲ. ಹೊರಗಿನ ಆಹಾರ ಅಂತಂದರೆ ಗುರುವಾರದ ದಿವಸ ಹೋಟೆಲ್ ಊಟ ಮಾಡುವಂತಹದ್ದು, ಅವರಿವರ ಮನೆಯ ಆಹಾರವನ್ನು ಇಸ್ಕೊಂಡು ತಿನ್ನುವಂತಹದ್ದು ನಿಷೇಧ. ಗುರುವಾರ ರಾಯರ ವ್ರತ ಮಾಡುವಂತಹ ಸಂದರ್ಭದಲ್ಲಿ ಕಾಡು ಹೊರಟೆ ಹೊಡಿಬೇಡಿ. ಅಂದರೆ ಮೊಬೈಲಲ್ಲೇ ಆಗಲಿ ಮನೆಯ ಅಕ್ಕಪಕ್ಕದವ್ರ ಜೊತೆನೇ ಆಗಲಿ ಅನವಶ್ಯಕವಾದಂತಹ
ಮಾತುಗಳನ್ನಾಡುವಂತಹದ್ದು, ಬೇರೆಯವ್ರ ಮನೆ ಸುದ್ದಿಗಳನ್ನ ಮಾತಾಡುವಂತಹದ್ದು, ಆ ಥರದ್ರಲ್ಲಿ ಕಾಲಹರಣ ಮಾಡಬೇಡಿ. ಮಧ್ಯಾಹ್ನದ ಹೊತ್ತು ನಿದ್ದೆಯನ್ನು ಮಾಡಲಿಕ್ಕೆ ಹೋಗಬೇಡಿ. ಮತ್ತು ಯಾರೆಲ್ಲ ಈ ವ್ರತ ಮಾಡ್ತಾ ಇದ್ದೀರಾ ಅಂತಹವರು ಗುರುವಾರ ಮಧ್ಯಾಹ್ನ 12 ಗಂಟೆವರೆಗೂ ಉಪವಾಸ ಮಾಡಿದ್ರೆ ಬಹಳ ಒಳ್ಳೆಯದಾಗತ್ತೆ. ಮತ್ತು ಆವತ್ತಿನ ದಿವಸ ಈರುಳ್ಳಿ ಬೆಳ್ಳುಳ್ಳಿಯನ್ನು ಸೇವನೆ ಮಾಡಬಾರ್ದು. ಇಲ್ಲ ನಮಗೆ ಆರೋಗ್ಯ ಸರಿ ಇಲ್ಲ, ಉಪವಾಸ ಮಾಡಲಿಕ್ಕೆ ಆಗೋದೇ ಇಲ್ಲ ಅಂತಂದರೆ ಉಪವಾಸ ಮಾಡುವಂತಹದ್ದನ್ನು ಸ್ಕಿಪ್ ಮಾಡ್ಕೊಳ್ಳಿ. ಮತ್ತು ಈ 7 ಗುರುವಾರಗಳ ಮಧ್ಯೆ ಏಕಾದಶಿ ಬರುತ್ತಲ್ವ, ಆ ಏಕಾದಶಿಯನ್ನು ತಪ್ಪದೆ ನೀವು ಆಚರಣೆ ಮಾಡಬೇಕು. ಇದಿಷ್ಟು ವ್ರತದ ನಿಯಮಗಳು. ಇನ್ನು ಪೂಜೆ ಯಾವ ರೀತಿ ಅಂತ ಹೇಳಿ ನೋಡುವಂತಹದ್ದಾದರೆ, ನಾವು ಯಾವಾಗಲೇ ಆಗಲಿ ರಾಯರ ವ್ರತ ಮಾಡುವಾಗ ಒಂದು ಶುಭವಾದಂತಹ ಗುರುವಾರದಲ್ಲಿ ಮಾಡಿದ್ರೆ ಸಂಕಲ್ಪಗಳು ಬೇಗ ಈಡೇರುತ್ತೆ. ಯಾವುದಾದ್ರೂ ಒಂದು ಒಳ್ಳೆ ಗುರುವಾರ ನೋಡಿಕೊಂಡು ಪೂಜೆ ಪ್ರಾರಂಭ ಮಾಡ್ಕೊಳ್ಳಿ. ನೀವು ನನ್ನ ಚಾನಲನ್ನು ರೆಗ್ಯುಲರ್ ಆಗಿ ನೋಡ್ತಾ ಇದ್ದರೆ ನಾನು ಯಾವೆಲ್ಲ ಗುರುವಾರಗಳು ಶುಭವಾಗಿ ಬರುತ್ತೆ ಅಂತ ಹೇಳಿ 2-3 ದಿವಸ ಮೊದಲೇ ತಿಳಿಸ್ಕೊಟ್ಟಿರ್ತೀನಿ. ಅಂತಹ ಒಂದು ಶುಭವಾದಂತಹ ಗುರುವಾರದಲ್ಲಿ ಈ ವ್ರತವನ್ನು ಪ್ರಾರಂಭ ಮಾಡ್ಕೊಳ್ಳಿ, ಬೇಗ ಒಳ್ಳೆಯದಾಗುತ್ತೆ. ಮೊದಲನೇ ವಾರ ನೀವು ಪೂಜೆ ಮಾಡೋದಕ್ಕಿಂತ ಮೊದಲು ನಿಮ್ಮ ಮನೆ ದೇವರ ಮುಂದೆ ಎಲೆ ಅಡಿಕೆ, 2 ಬಾಳೆಹಣ್ಣು, 11 ರೂಪಾಯಿಯನ್ನು ಇಟ್ಟು ನೀವು ಮೊದಲು ಮನೆ ದೇವರ ಒಂದು ಆಶೀರ್ವಾದ, ಅನುಗ್ರಹ ಜೊತೆಯಲ್ಲಿ ಸಮ್ಮತಿಯನ್ನು ಕೂಡ ಪಡೆದುಕೊಳ್ಬೇಕು. ಅವ್ರ ಹತ್ರ ಎಲೆ ಅಡಿಕೆ ಇಡುವಾಗ ಈ ರೀತಿ ನಾನು ರಾಯರ 7 ಗುರುವಾರದ ವ್ರತ ಮಾಡ್ತಾ ಇದ್ದೀನಿ, ನನ್ನೆಲ್ಲ ಕಷ್ಟಗಳನ್ನು ಪರಿಹಾರ ಮಾಡಿ ನಾನೇನು ಅಂದ್ಕೊಂಡಿದ್ದೀನೋ ಆ ಸಂಕಲ್ಪಗಳನ್ನು ಸಿದ್ಧಿಸೋದಕ್ಕೆ ರಾಯರೊಟ್ಟಿಗೆ ನಿಮ್ಮ ಅನುಗ್ರಹವೂ ಕೂಡ ಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೋಬೇಕು. ಜೊತೆಯಲ್ಲಿ ಇದು ಒಪ್ಪಿಗೆ ಪಡೆದುಕೊಂಡ ಹಾಗೆ ನಿಮ್ಮ ಮನೆ ದೇವರಿಂದ. ಈ ಸ್ಟೆಪ್ಪನ್ನು ಮರೀಲಿಕ್ಕೆ ಹೋಗಬೇಡಿ. ಇನ್ನು 7 ಗುರುವಾರಗಳ ವ್ರತವನ್ನು ಮಾಡುವಾಗ ಒಂದೇ ಜಾಗದಲ್ಲಿಟ್ಟು ರಾಯರನ್ನು ಪೂಜಿಸಿ. ಒಂದು ಗುರುವಾರ ಒಂದು ಜಾಗದಲ್ಲಿಡುವಂತಹದ್ದು, ಇನ್ನೊಂದು ಗುರುವಾರ ಇನ್ನೊಂದು ಜಾಗದಲ್ಲಿ ಇಡುವಂತಹದ್ದನ್ನು ಮಾಡಲಿಕ್ಕೆ ಹೋಗಬೇಡಿ. ಮೊದಲನೇ ವಾರ ಎಲ್ಲಿ ರಾಯರ ಫೋಟೋ ಇಡ್ತೀರಲ್ವ ಆ ಜಾಗವನ್ನು ನೀಟಾಗಿ ಒರೆಸ್ಕೊಳ್ಳಿ. ಒಂದು ಮಣೆ ಅಥವಾ ಮಣೆ ಇಲ್ಲ ಅಂತಂದರೆ ಒಂದು ವಸ್ತ್ರವನ್ನು ಹಾಕ್ಕೊಂಡು ಅಲ್ಲಿ ಮಂತ್ರಾಲಯದ ಸ್ವಲ್ಪ 4 ಅಕ್ಷತೆ ಕಾಳಿದ್ರೆ ಹಾಕ್ಕೊಳ್ಳಿ. ಇಲ್ಲ ಅಂತಂದರೆ ಬಿಟ್ಬಿಡಿ. ಒಂದು 4 ಕಾಳು ಅಕ್ಷತೆ ಹಾಕಿಬಿಟ್ಟು ಆ ವಸ್ತ್ರದ ಮೇಲೆ ರಾಯರ ಫೋಟೋ ಅಥವಾ ರಾಯರ ವಿಗ್ರಹ ಯಾವುದಿಟ್ಟರೂ ನಡೆಯುತ್ತೆ. ಫೋಟೋ ಇದ್ದರೆ ಒರೆಸ್ಬಿಟ್ಟು ರಾಯರಿಗೆ ಗಂಧ ಅಥವಾ ಗೋಪಿ ಚಂದನವನ್ನು ಹಚ್ಚಿ, ಮನಸ್ಸೋ ಇಚ್ಛೆ ರಾಯರ ಫೋಟೋ ತುಂಬ ಬೊಟ್ಟುಗಳನ್ನ ಹಚ್ಚಲಿಕ್ಕೆ ಹೋಗಬೇಡಿ. 6 ಬೊಟ್ಟುಗಳನ್ನು ಇಟ್ಟರೆ ಸಾಕಾಗತ್ತೆ. ಇನ್ನು ರಾಯರಿಗೆ ತುಳಸಿಯನ್ನು ಬಿಟ್ಟು ಬೇರೆ ಒಂದಷ್ಟು ಹೂಗಳನ್ನು ಹಾಕ್ಕೊಂಡು ಅಲಂಕಾರವನ್ನು ಮಾಡ್ಕೊಳ್ಳಿ. ಗುರುವಾರದೊತ್ತು ಆದಷ್ಟು ದುಂಡ್ಮಲ್ಲಿಗೆ, ಕನಕಾಂಬರ, ಪಾರಿಜಾತ ಈ ಹೂಗಳನ್ನು ಸಿಕ್ಕರೆ ರಾಯರಿಗೆ ಹಾಕಿ. ಏಕೆಂದರೆ ರಾಯರಿಗಿದು ಬಹಳ ಪ್ರೀತಿಯಾದಂತಹ ಹೂಗಳು. ಎಷ್ಟು ದೀಪ ಹಚ್ಚಬೇಕು ರಾಯರ ಮುಂದೆ ಅಂತಂದರೆ, ರಾಯರ ಮುಂದೆ 2 ತುಪ್ಪದ ದೀಪವನ್ನು ಹಚ್ಕೊಳ್ಳಿಕ್ಕೆ, ಅಂದರೆ ಬೆಳ್ಳಿದೋ ಇಲ್ಲಾಂದರೆ ನೀವೇನು ಮಾಮೂಲಿ ಹಿತ್ತಾಳೆದು ದೀಪಾಲೆ ಕಂಬ ಏನು ಇಡ್ತೀರಾ ಆ ಥರ 2 ದೀಪ, ಜೊತೆಯಲ್ಲಿ 5 ಮಣ್ಣಿನ ದೀಪಗಳು. ಪ್ರತಿ ಗುರುವಾರ ಅಂದರೆ 7 ಗುರುವಾರನೂ ಕೂಡ 5 ಮಣ್ಣಿನ ದೀಪಗಳನ್ನು ರಾಯರ ಮುಂದೆ ಹಚ್ಚಬೇಕು. ಆ 5 ಮಣ್ಣಿನ ದೀಪಗಳಿಗೂ 2 ಹೂ ಬತ್ತಿ ಹಾಕಿ ಸ್ವಲ್ಪ ತುಪ್ಪವನ್ನು ಹಾಕಿ ಹಚ್ಕೊಳ್ಳಿ. ಇದು ನಿಮ್ಮ ಕಷ್ಟವನ್ನು ಕಳೆಯೋದಕ್ಕೆ ನಿಮಗೆ ಸಹಾಯ ಮಾಡುತ್ತೆ. ಇನ್ನು 7 ಗುರುವಾರಗಳನ್ನು ಕೂಡ ತಪ್ಪದೆ ನೀವು ತುಳಸಿ ಪೂಜೆ ಮಾಡಬೇಕು. ತುಳಸಿ ಪೂಜೆ ಮಾಡಿ ಹೊರಗಡೆ ತುಳಸಿಯ ಮುಂದೆ ದೀಪ ಹಚ್ಚಿದ್ದಾದಮೇಲೆ ನೀವು ದೇವರ ಮನೆಯಲ್ಲಿ ದೀಪವನ್ನು ಹಚ್ಚಬೇಕು. 7 ಗುರುವಾರವೂ ಕೂಡ ಶ್ರೀಹರಿಯ ಪೂಜೆಯನ್ನು ತಪ್ಪದೆ ಮಾಡಬೇಕು. ನಿಮ್ಮ ಮನೆಯಲ್ಲಿ ಶ್ರೀಹರಿಯ ಒಂದು ಫೋಟೋ ಇದ್ದರೆ ಯಾವ ಸ್ವರೂಪವರು ಸರಿಯೇ ಅವರ ಫೋಟೋ ಕೂಡ ಇಟ್ಕೊಂಡು ಫೋಟೋ ಒರೆಸಿ ಗಂಧ, ಅರಿಶಿಣ, ಕುಂಕುಮ, ತುಳಸಿ ಎಲ್ಲ ಇಟ್ಟು ಪ್ರತಿ ಗುರುವಾರ ಒಂದು ಮಣ್ಣಿನ ದೀಪವನ್ನು ರಾಯರ ಫೋಟೋ ಮುಂದೆ ದೀಪ ಹಚ್ಚೋದಕ್ಕಿಂತ ಮೊದಲು ನೀವು ಹಚ್ಕೊಳ್ಳೇಬೇಕಾಗತ್ತೆ. ಈ ಸ್ಟೆಪ್ಪನ್ನು ಮಿಸ್ ಮಾಡಲಿಕ್ಕೆ ಹೋಗಬೇಡಿ. ಆಗಲೇ ನಿಮ್ಮ ಸಂಕಲ್ಪ ಬೇಗ ಸಿದ್ಧಿಸುವಂತಹದ್ದು. ಇನ್ನು ಶ್ರೀಮನ್ನಾರಾಯಣನ ಫೋಟೋ ಮುಂದೆ ಇಟ್ಟಿರುವಂತಹ ದೀಪವನ್ನು ಹಚ್ಕೊಳ್ಳೋದಕ್ಕಿಂತ ಮೊದಲು ನೀವು ದೇವರ ಮನೆಯಲ್ಲಿ ಏನು ಪ್ರತಿನಿತ್ಯ ಹಚ್ತಿರಲ್ವ ಆ 2 ದೀಪವನ್ನು ಕುಲದೇವರ ಸ್ಮರಣೆ ಮಾಡಿ ಹಚ್ಕೋಬೇಕು. ನಂತರ ಶ್ರೀಮನ್ನಾರಾಯಣನ ಸ್ವರೂಪದ ಮುಂದೆ ಏನು ಮಣ್ಣಿನ ದೀಪ ತುಪ್ಪ ಹಾಕಿ ಇಟ್ಟಿರ್ತೀರ ಅದನ್ನು ಹಚ್ಕೋಬೇಕು. ಇದಾದ ಮೇಲೆ ರಾಯರ ಮುಂದೆ ಇಟ್ಟಂತಹ 2 ಬೆಳ್ಳಿ ಅಥವಾ ಹಿತ್ತಾಳೆಯ ದೀಪವನ್ನು ಹಚ್ಕೊಂಡಾದಮೇಲೆ ಸಂಕಲ್ಪ ಮಾಡ್ಕೋಬೇಕು. ಸಂಕಲ್ಪ ವ್ರತ ಮಾಡುವಂತಹವರು ಮೊದಲನೇ ಗುರುವಾರ ಮಾಡಿಕೊಂಡ್ರೆ ಸಾಕಾಗತ್ತೆ. ಪ್ರತಿ ಗುರುವಾರ ಸಂಕಲ್ಪ ಏನು ಮಾಡ್ಕೊಳ್ಳುವಂತಹದ್ದು ಬೇಕಾಗಿಲ್ಲ. ಸಂಕಲ್ಪ ಅಂತ ಹೇಳಿ ಬಂದಾಗ ಬಲಗೈಯಲ್ಲಿ ಅಕ್ಷತೆ ಮತ್ತು ತುಳಸಿಯನ್ನು ಹಿಡಿದುಕೊಂಡು ಯಾವ ಕಾರಣಕ್ಕೋಸ್ಕರ ಈ 7 ಗುರುವಾರದ ವ್ರತವನ್ನು ನೀವು ಮಾಡ್ತಾ ಇದ್ದೀರಾ ಅಂತ ಹೇಳಿ ರಾಯರಲ್ಲಿ ಪ್ರಾರ್ಥನೆ ಮಾಡ್ಕೋಬೇಕು. ಈ ಸಂದರ್ಭದಲ್ಲಿ ಮನೆಯ ಎಲ್ಲ ಸದಸ್ಯರ ಹೆಸರನ್ನು ಹೇಳಿಕೊಂಡು ಅವರ ಎಲ್ಲ ಕಷ್ಟಗಳನ್ನು ಕೂಡ ಹೇಳಿಕೊಂಡು ಭಕ್ತಿಯಿಂದ ರಾಯರನ್ನು ಸ್ಮರಣೆ ಮಾಡ್ಕೊತ ಆ ತುಳಸಿ ಮತ್ತು ಅಕ್ಷತೆ ಏನು
ಅದನ್ನು ರಾಯರ ಪಾದದ ಬಳಿಗೆ ಹಾಕಿಬಿಡಿ. ಅದಾದ ಮೇಲೆ ನೀವೇನು ಮಾಡ್ತೀರಾ, ಊದ್ಗಡ್ಡಿಯನ್ನು ಹಚ್ಚಿ ಧೂಪ ತೋರಿಸಿದ್ದಾದಮೇಲೆ 5 ಮಣ್ಣಿನ ದೀಪಗಳನ್ನು ಊದ್ಗಡ್ಡಿ ಹಚ್ಚಿದ್ದಾದ ಮೇಲೆ ಮತ್ತೊಮ್ಮೆ ಅಕ್ಷತೆಯನ್ನು ಹಿಡಿದುಕೊಂಡು, ಆ ಮಣ್ಣಿನ ದೀಪಗಳು ಬಹಳ ಶ್ರೇಷ್ಠ, ಅದಕ್ಕೆಲ್ಲ ಅರಿಶಿನ ಕುಂಕುಮ ಇಟ್ಟು ಒಂದೊಂದು ಹೂವು ಇಟ್ಟು ಅದನ್ನು ಹಚ್ಚೋದಕ್ಕಿಂತ ಮೊದಲು ಮತ್ತೆ ರಾಯರ ಹತ್ರ ಸಂಕಲ್ಪ ಮಾಡ್ಕೋಬೇಕು. ಹಳದಿ ಅಕ್ಷತೆ ಹಿಡ್ಕೊಂಡು ಏನೆಲ್ಲ ಮನೆಯಲ್ಲಿ ಕಷ್ಟ ಇದೆ ಅಂತ ಹೇಳಿಕೊಂಡು ರಾಯರ ಹತ್ರ ಆ ದೀಪಗಳನ್ನು ಒಂದು ಊದುಗಡ್ಡಿಯಿಂದನೋ ಇಲ್ಲ 2 ಬತ್ತಿಯನ್ನು ಹಚ್ಚಬೇಕಾಗತ್ತೆ. ಈ ಮಣ್ಣಿನ ದೀಪಗಳನ್ನು ನೀವು ತಟ್ಟೆಯಲ್ಲಿ ಬೇಕಾದರೂ ಹಚ್ಚಿ, ಇಲ್ಲ ಕೆಳಗಡೆ ರಂಗೋಲಿ ಹಾಕಿಬಿಟ್ಟು ನೀವು ದೇವ್ರ ಮನೆಯಲ್ಲಿ ಕೂಡ ನೆಲದ ಮೇಲೆ ಕೂಡ ಹಚ್ಕೋಬಹುದು. ತಟ್ಟೆಯಲ್ಲಿ ಹಚ್ಚುವಂತಹವರು ಎತ್ತಿ ರಾಯರಿಗೆ ಬೆಳಗಬೇಡಿ. ಮನೆಯಲ್ಲಿ ಮಣ್ಣಿನ ದೀಪದ ಆರತಿಯನ್ನು ರಾಯರಿಗೆ ಮಾಡಬಾರ್ದು. ಈ ದೀಪ ಹಚ್ಚಿದ್ದಾದಮೇಲೆ ಇನ್ನು ಸ್ತೋತ್ರ ಸೇವೆಯನ್ನು ಮಾಡುವಂತಹದ್ದು ರಾಯರಿಗೆ ತಪ್ಪದೆ. ರಾಯರ ಅಷ್ಟೋತ್ತರ ಇದಾದ ಮೇಲೆ ರಾಯರ ಗಾಯತ್ರಿ ಮಂತ್ರ ಒಂದು 21 ಬಾರಿ ಇಲ್ಲ 48 ಬಾರಿ ಹೇಳ್ಕೊಳ್ಳಿ. ಸಾಲ ಬಾಧೆ ಅಂತ ಹೇಳಿ ಯಾರೆಲ್ಲ ಸಂಕಲ್ಪ ಮಾಡ್ಕೊಂಡಿದ್ದೀರಾ ಅಂತಹವರು ರಾಯರ ಋಣ ಪರಿಹಾರ ಸ್ತೋತ್ರ ಅಂತ ಹೇಳಿ ಬರುತ್ತೆ, ಅದನ್ನು ಒಂದು 21 ಬಾರಿ ಇಲ್ಲ 48 ಬಾರಿ ಆದರೂ ಕೂಡ ಹೇಳ್ಕೋಬೇಕಾಗತ್ತೆ. ಈ ಸ್ತೋತ್ರ ಎಲ್ಲ ಮುಗಿದಾದ ಮೇಲೆ ನೀವು ರಾಯರಿಗೆ 2 ತುಪ್ಪದ ಬತ್ತಿಯಿಂದ ಆರತಿ ಮಾಡಬೇಕು. ವ್ರತ ಅಂತ ಹೇಳಿ ಬಂದಾಗ ರಾಯರಿಗೆ ನೈವೇದ್ಯ ಇಡದಲೇ ಪೂಜೆ ಮಾಡಲಿಕ್ಕಾಗಲ್ಲ. ಆದಷ್ಟು ವ್ರತ ಮಾಡುವಂತಹವರು ರಾಯರಿಗೆ ಏನಾದರೂ ಪ್ರಿಯವಾದಂತಹ ನೈವೇದ್ಯವನ್ನು ಮಾಡಿ ಇಡಿ. ಹಾಲು ಬೆಲ್ಲ ಇಡಬಹುದು, ಇಲ್ಲ ಅಂತಂದರೆ ಸಜ್ಜಿಗೆ ಹಯಗ್ರೀವ ಇಡಬಹುದು, ಇಲ್ಲ ರಾಯರಿಗೆ ಇಷ್ಟವಾದಂತಹ ಹೆಸರುಬೇಳೆ ಕೋಸಂಬರಿ, ಹೆಸರುಬೇಳೆ ಪಾಯಸ, ಈ ರೀತಿ ಯಥಾಶಕ್ತಿ ನಿಮ್ಮ ಕೈಲಿ ಏನಾಗುತ್ತೆ ನೈವೇದ್ಯ ಇಟ್ಟು ರಾಯರಿಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಇಡುವಂತಹದ್ದು ಬಹಳ ಶ್ರೇಷ್ಠ. ಅಂದರೆ ದ್ರಾಕ್ಷಿ, ಗೋಡಂಬಿ ಆ ತರಹದ್ದು ಒಂದು 3 ತರಹ ಇಲ್ಲ 5 ತರಹದ ಡ್ರೈ ಫ್ರೂಟ್ಸನ್ನು ರಾಯರಿಗೆ ನೈವೇದ್ಯ ಮಾಡಿ, ಸ್ವಲ್ಪ ಏನಾದರೂ ಹಣ್ಣುಗಳು ಬಾಳೆಹಣ್ಣು ಆ ಥರದ್ದೇನಾದರೂ ರಾಯರಿಗೆ ಇಟ್ಟು ನೈವೇದ್ಯ ಮಾಡಿ, ನೈವೇದ್ಯ ಇಟ್ಟಾದಮೇಲೆ ಪಂಚಾರತಿಯನ್ನು ಮಾಡಿಕೊಂಡು ಮಹಾಮಂಗಳಾರತಿ ಮಾಡಿ. ಬೆಳಗ್ಗೆ ನಾನು ವಿಡಿಯೋವನ್ನು ನನ್ನ ಚಾನಲ್ ನೋಡ್ತಾ ಇದ್ದರೆ ಶುಭ ಸಮಯ ಹೇಳ್ತೀನಿ, ಅಂದರೆ ದೀಪ ಹಚ್ಚೋದಕ್ಕೆ ಸಂಕಲ್ಪ ಮಾಡ್ಕೊಳ್ಳೋದಕ್ಕೆ ಅದರಂತೆ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ 8 ಗಂಟೆ ಬೆಳಗ್ಗೆ 8 ಗಂಟೆ ಒಳಗಡೆ ನಿಮ್ಮ ವ್ರತದ ಪೂಜೆ ಮುಗ್ದೋಗಿರಬೇಕು. ಇದು ರಾಯರ 7 ಗುರುವಾರದ ವ್ರತ ಮಾಡುವಂತಹದ್ದೇನಿದೆ ಅದರ ವಿಧಾನ. 7 ಗುರುವಾರ ಕಳೆದ ಮೇಲೆ ಅಂದರೆ ನೀವು 7ನೇ ಗುರುವಾರ ಯಾವ ರೀತಿ ವ್ರತ ಸಮಾಪ್ತಿ ಮಾಡಬೇಕು ಅಂತ ಹೇಳಿ ನೆಕ್ಸ್ಟ್ ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋನಂತೆ ಪ್ರಾರಂಭ ಮಾಡುವಂತಹವರು ಮಾಡ್ಕೋಬೋದು. ಎಲ್ರಿಗೂ ಕೂಡ ರಾಯರು ಒಳ್ಳೇದು ಮಾಡಲಿ. ನಮಸ್ಕಾರ.